ಇದು ಕಾರ್ಸ್ದೆಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ. ಹೆಂಗೆ ಮೆಟಲ್ ಡಿಟೆಕ್ಟರ್ ತಗೋತಾರೆ, ಡಿಕ್ಕಿ ಒಳಗಡೆ ಒಂದ್ಸಲ ಹಿಂಗಿಂಗ್ ಅಂತಾರೆ, ಹೋಗಿ ಅಂತಾರೆ. ಡಿಕ್ಕಿನಲ್ಲಿ ಯಾರು ಬಾಂಬ್ ಇಟ್ಕೊಂಡು ಬರ್ತಾರೆ? ಕರೆಕ್ಟ್. ಒಂದ್ ವೇಳೆ ತಗೊಂಬಂದಿದ್ದ ಅನ್ಕೊಳ್ಳಿ, ಇವ್ರ ಹತ್ರ ಬ್ಯಾಕಪ್ ಪ್ಲಾನ್ ಏನಿದೆ? ಚೈಲ್ಡ್ಹುಡ್ ಅಲ್ಲೂ ಏನಂತ ಸ್ಟೇಜ್ ಮೇಲೆ ಏನೋ ಭಾರಿ ಪರ್ಫಾರ್ಮೆನ್ಸ್ ಕೊಡೋದು ಅವೆಲ್ಲ ಏನೂ ಮಾಡಿರ್ಲಿಲ್ಲ. ಒಂದೆರಡು ಕಾಟಾಚಾರಕ್ಕೆ ಒಂದೆರಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಕೂಲ್ನಲ್ಲಿ, ಯಾವ್ದೋ ಒಂದೆರಡು ನಾಟಕ ಮಾಡಿರ್ಬೋದು, ಅದು ಅಷ್ಟೇ ಕಾಟಾಚಾರಕ್ಕೆನೆ. ನೀವೆಲ್ಲ ಆನ್ಸರ್ ಮಾಡ್ಬಿಟ್ರೆ ಓಕೆ, ಒಂದೆರಡು ತಪ್ಪು ಹೇಳ್ತೀನಿ ಕೇಳಿ. ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ ನೋಡಬಾರ್ದು ಅಂತಾರಲ್ಲ, ಅದೇ ರೀತಿ ನಾನು ನಾಯಿ ಮೂಲ ನೋಡೋದಿಲ್ಲ. ಆಕ್ಚುಲಿ ನೋಡ್ಬೇಕು ಅಂತಾರೆ. ಯಾತಕ್ಕೆ? ಇಂಡಿ ಡಾಗ್ಸ್ ನೇ ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನೋದು. ಇವಾಗ ಮೇಲಿನ ಫ್ಲೋರ್ಗೆ ಹೋದೆ, ಅಲ್ಲಿ ಸ್ಕೇರಿ ಹೌಸ್ ಅಂತ ಇಟ್ಟಿದ್ದಾರೆ. ರೈಟ್, ಸ್ಕೇರಿ ಹೌಸ್ ಒಳಗಡೆ ಭಯ ಬೀಳಿಸ್ತಾರೆ, ಅದಕ್ಕೆ ಟಿಕೆಟ್ ಇಟ್ಟಿದ್ದಾರೆ. ನನಗೆ ಮತ್ತೆ ಕ್ಯೂರಿಯಾಸಿಟಿ ಆಯ್ತು ಏನಿದು ಅಂತ, ಒಳಗಡೆ ಹೋದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದ್ದಾರೆ ಕಾಂಟೆಂಟ್ ಕ್ರಿಯೇಟರ್, ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಂಡ್ ಅನ್ ಎಡಿಟರ್ ಗೌತಮ್ ಶ್ರವಣ್. ಹಾಯ್ ಗೌತಮ್. ನಮಸ್ಕಾರ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ನೋಟಿಸ್ ಅಲ್ಲಿ ಕರೆದ್ರೂ ಬಂದಿದ್ದೀರಾ. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ನೀವು ತುಂಬಾ ಕಮ್ಮಿ ಮಾತಾಡೋದಾ? ಇಲ್ಲ, ಮಾತಾಡ್ತಾ ಇರ್ತೀನಿ. ಮಾತಾಡ್ತಾ ಇರ್ತೀನಿ. ಡಿಪೆಂಡ್ಸ್ ಆನ್ ದ ಆಪೋಸಿಟ್ ಪರ್ಸನ್. ಹೌದು. ಯಾಕೆ ನನ್ನ ನೋಡಿದ್ರೆ ನಿಮ್ಗೆ ಮಾತಾಡ್ಬೇಕು ಅನ್ಸ್ತಾ ಇಲ್ವಾ? ಹಾಗೇನಿಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಅದಕ್ಕೆ ಕಾಂಟೆಂಟ್ ಇದ್ರೆ ಹೇಳ್ಬೋದು. ಬಟ್ ಕೇಳಿಸ್ಕೊಳಕ್ ಜಾಸ್ತಿ ಇಷ್ಟಪಡ್ತೀನಿ, ಅದಕ್ಕೆ ರೇಡಿಯೋನಲ್ಲಿದ್ದೀನಿ. ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ನೀವು ಮಾತಾಡಬೇಕು ಜಾಸ್ತಿ, ಕೇಳಿಸ್ಕೊಳ್ಳೋದಲ್ಲ. ಹಾ, ನಿಜ. ಏನಾಗುತ್ತೆ, ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಮಾಡೋವರೆಗೂ, ಅಂದ್ರೆ ಶೋ ಮಾಡೋ ತನಕ ನಾವು ಕೇಳಿಸ್ಕೊತಾ ಇರ್ಬೇಕಾಗತ್ತೆ. ಸುತ್ತಮುತ್ತ ಏನಿದೆ ನೋಡ್ತಾ ಇರ್ಬೇಕಾಗತ್ತೆ, ಅಬ್ಸರ್ವ್ ಮಾಡೋದಿರುತ್ತೆ. ಆಮೇಲಿಂದ ಸುತ್ತಮುತ್ತ ಅಬ್ಸರ್ವ್ ಮಾಡ್ತೀವಿ, ಅಥವಾ ನಮ್ಮನ್ನೇ ನಾವು ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವೇಷನಲ್ ಮಾಡೋದಾದ್ರೆ ಅಬ್ಸರ್ವ್ ಮಾಡ್ತೀವಿ, ಇಲ್ಲಾಂದ್ರೆ ಅಂದ್ರೆ ಹೊರಗಡೆ ಅಬ್ಸರ್ವ್ ಮಾಡ್ತೀವಿ. ಅನೆಕ್ಡೋಟಲ್ ಮಾಡೋದಾದ್ರೆ ನಮ್ಮನ್ನ ನಾವು ತುಂಬಾ ಅಬ್ಸರ್ವ್ ಮಾಡ್ಕೋತೀವಿ. ರೈಟ್. ಸೊ ಆ ಥರ ಮಾಡ್ತಾ ಮಾಡ್ತಾ ಕಡೆಗೇನೆ ಮಾತಾಡ್ತೀವಿ, ಬಟ್ ಅಲ್ಲಿ ತನಕ ಕೇಳಿಸ್ಕೋಬೇಕಾಗತ್ತಲ್ಲ. ಕರೆಕ್ಟ್. ಸೊ ಬೋತ್ ಆರ್ ಇಂಪಾರ್ಟೆಂಟ್. ಸೊ 70% ಲಿಸ್ನರ್, 30% ಸ್ಪೀಕರ್. ಅದೇ ಪರ್ಸೆಂಟೇಜ್ ಲೆಕ್ಕ ಹಾಕಿಲ್ಲ. ಯಾವಾಗ ಬೇಕೋ ಏನ್ ಬೇಕೋ ಅದು ಹಂಗೆ. ಹಂಗೆ ಹೇಳ್ಬೋದು. ಸೊ ಯಾವಾಗ ಶುರು ಆಯ್ತು ಸ್ಟ್ಯಾಂಡ್ ಅಪ್ ಜರ್ನಿ? ಓಕೆ, 2019ರಲ್ಲಿ ನಮ್ದು ಕನ್ನಡ ಅಂತ, ನಮ್ದು ಕೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಒಂದು ಓಪನ್ ಮೈಕ್ ಆರ್ಗನೈಸ್ ಮಾಡಿದ್ರು, ನಮ್ಮನೆ ಹತ್ರನೇ ಇತ್ತು, ಹೊಸಕೆರೆಹಳ್ಳಿನಲ್ಲಿ. ಸೊ ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಟ್ರೈ ಮಾಡೋಣ, ಒಂದು 5 minute ಮೆಟೀರಿಯಲ್ ಅಂತ ಅನ್ಸಿತ್ತು ಅವಾಗ. ಆದ್ರೆ ಅವ್ರೇನೇ ಹೇಳಿದ್ರು 5 minutes ಮೆಟೀರಿಯಲ್ ಟ್ರೈ ಮಾಡು ನೋಡು ಅಂತ. ಸೊ ಹೋಗಿ ಒಂದ್ಸಲ ಟ್ರೈ ಮಾಡಿದೆ. ಅದಾದ್ಮೇಲಿಂದ ಇನ್ನೊಂದು ಓಪನ್ ಮೈಕ್ ಆಯಿತು ಅಲ್ಲೇನೆ, ಮತ್ತೆ ಟ್ರೈ ಮಾಡಿದೆ. ಅದಾದ್ಮೇಲಿಂದ ಇನ್ನು ಸ್ಟ್ಯಾಂಡಪ್ ಕಾಮಿಡಿ ಎಲ್ಲ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಟ್ರಿಪ್ಪಿಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿ ಟ್ರಿಪ್ಪಲ್ಲಿ ಇರಬೇಕಾದ್ರೆ ಆಕ್ಚುಲ್ ಟ್ರಿಪ್ ಪ್ರವಾಸ ಹೋಗಿದ್ದೆ. ಅವಾಗ ನಮ್ದು ಕೆ ಇಂದಾನೆ ಕಾಲ್ ಬಂತು, ಸುಬ್ರಹ್ಮಣ್ಯ ಹೆಗ್ಡೆ ಅಂತ. ಸೊ ಒಂದು ಶೋ ಮಾಡ್ತಾ ಇದೀವಿ, ಲೈನಪ್ ಶೋ, ಒಂದು 6 ಕಾಮಿಕ್ಸ್ದು, ಬಂದೊಂದು 10 minutes ಸ್ಪಾಟ್ ಮಾಡ್ತೀಯ ಅಂತ. ಸೊ ಓಕೆ, ಅದರಲ್ಲಿ ಏನಿದೆ, ಬೇರೆ ಏನು ಮಾಡ್ತಿಲ್ವಲ್ಲ ಲೈಫಲ್ಲಿ ಅಂತ ಅನಿಸ್ತು. ಟ್ರೈ ಮಾಡಿದೆ. ಫಸ್ಟ್ ಶೋನಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದು ಸ್ಟೇಜ್ ಹತ್ತದ ಮೇಲಿಂದ, ನಮ್ಮ ಪರ್ಫಾರ್ಮೆನ್ಸ್ ಆದ್ಮೇಲಿಂದ ಚಪ್ಪಾಳೆ ಬರುತ್ತಲ್ಲ, ಅದೊಂದು ನಶೆ ಹತ್ತು ಬಿಡತ್ತೆ. ರೈಟ್. ಸೊ ಅದಾದ್ಮೇಲಿಂದ ನಿಲ್ಸಿಲ್ಲ. ಸೊ ಫಸ್ಟ್ ಟೈಮು ಓಪನ್ ಮೈಕ್ ಇದ್ದಾಗ ನೀವು ಹೋದ್ರಿ ಅಂತ ಹೇಳಿದ್ರಿ. ಅದಕ್ಕೆ ಮುಂಚೆ ನಾನು ಇದು ಮಾಡಬೇಕು ಅಂತ ಏನಾದ್ರು ಇಷ್ಟ ಇತ್ತಾ, ಇಲ್ಲ ಹಾಗೆ ಸ್ಟಾರ್ಟ್ ಆಗಿದ? ಎಲ್ಲೋ ಒಳಗಡೆ ಆಸೆ ಇತ್ತು ಅಂತ ಅನ್ಸುತ್ತೆ. ಯಾವತ್ತೂ ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಅಂದರೆ ಅದಕ್ಕೋಸ್ಕರ ಓಪನ್ ಮೈಕ್ ಆಪರ್ಚುನಿಟೀಸ್ ಹುಡ್ಕೊಂಡು ಹೋಗೋದು, ಅಥವಾ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋದಕ್ಕೆ ಏನೇನು ಮಾಡಬೇಕು ಅಂತ ಗೂಗಲ್ ಸರ್ಚ್ ಮಾಡೋದು, ಅದೆಲ್ಲ ಯಾವತ್ತೂ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಚೈಲ್ಡ್ಹುಡ್ಡಲ್ಲೂ ಏನಂತ ಸ್ಟೇಜ್ ಮೇಲೆ ಏನೋ ಭಾರಿ ಪರ್ಫಾರ್ಮೆನ್ಸ್ ಕೊಡೋದು ಅವೆಲ್ಲ ಏನೂ ಮಾಡಿರಲಿಲ್ಲ. ಒಂದೆರಡು ಕಾಟಾಚಾರಕ್ಕೆ ಒಂದೆರಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಕೂಲ್ನಲ್ಲಿ, ಅದು ಬಿಟ್ಟರೆ ಯಾವುದೋ ಒಂದೆರಡು ನಾಟಕ ಮಾಡಿರ್ಬೋದು, ಅದು ಅಷ್ಟೇ ಕಾಟಾಚಾರಕ್ಕೇನೆ. ಅಂದರೆ ಸ್ಕೂಲ್ನಲ್ಲಿ ನೀನು ಬಾಪ ನಾಟಕ ಮಾಡಪ್ಪ, ಈ ರೋಲ್ ನೀನು ಮಾಡಪ್ಪ ಅಂತ ಹೇಳ್ತಾರಲ್ಲ. ಇಲ್ಲ, ಡೈಲಾಗ್ ಇರೋಂಥದ್ದೇ ರೋಲ್. ಬ್ರಿಟಿಷ್ ಆಫೀಸರ್ ಮಾಡಿದ್ರು ನನ್ನ. ಅನ್ಸಲ್ಲ, ಬಟ್ ಮಾಡಿದ್ರು. ಅಲ್ಲ, ಅದ್ರಲ್ಲೇನಿದೆ. ಮಾಡಿದ್ರು. ಅದರಲ್ಲಿ ಒಂದು ಆಕ್ಸೆಂಟಲ್ಲಿ, ಇಂಗ್ಲಿಷ್ ಆಕ್ಸೆಂಟಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು. ನಮ್ಗೆ ಒಂದು ಡೈಲಾಗ್ ಹೇಳಕ್ಕಾಗತ್ತಾ? ನೆನಪಿರೋ ಒಂದು ಡೈಲಾಗ್ ಹೇಳ್ತೀನಿ.
ಟಿಪ್ಪು ಹಠ ಮಾಡಬೇಡ, ಹಸ್ತಾಕ್ಷರವನ್ನು ಮಾರಿಬೇದು. ಈ ಡೈಲಾಗ್ ನೆನಪಿದೆ ನಂಗೆ ಸ್ಕೂಲಲ್ಲಿ. ಇದು ಸ್ಕೂಲ್ನಲ್ಲಿ ಮಾಡಿದ್ದು. ನಮ್ ಕನ್ನಡ ಸರ್ ಏನಾದ್ರು ಇದನ್ನ ನೋಡಿದ್ರೆ ಗ್ಯಾರಂಟಿ ಬೈತಾರೆ, ಕಾಟಾಚಾರಕ್ಕೆ ಮಾಡಿದ್ದ ನೀನ್ ಅವತ್ತು ಇಷ್ಟ ಅಂತ ಅನ್ಕೊಂಡಿದ್ದೆ ಅಂತ. ಬಟ್ ರಮೇಶ್ ಸರ್ ಸಾರಿ. ಆದ್ರೂ ನೆನಪಿದೆಯಲ್ಲ ಕಾಟಾಚಾರಕ್ಕೆ ಮಾಡಿದ್ದೇನೆ. ಹಾ, ಅದು ಉಳಿದು ಬಿಡತ್ತೆ. ತುಂಬಾ ಪ್ರಾಕ್ಟೀಸ್ ಮಾಡಿದ್ರ ಅವಾಗ? ಹಾ, ಒಂದ್ ತಿಂಗಳು ಮಾಡಿದ್ವಿ. 1 ತಿಂಗಳು. ಓಕೆ, ಹೇಗಿತ್ತು ಡ್ರಾಮಾ? ಅವಾಗ ಇಷ್ಟ ಆಯ್ತಾ? ಅಂದ್ರೆ ಅವಾಗ ಫಸ್ಟ್ ಕಾಟಾಚಾರಕ್ಕೆ ಅಂತ ಸೇರ್ಕೊಂಡಿದ್ದು, ಬಟ್ ಮಾಡ್ತಾ ಮಾಡ್ತಾ ಇಷ್ಟ ಆಗಿದ್ದ ಅಥವಾ ಇಲ್ಲ, ಅದಾದ್ಮೇಲಿಂದ ನನ್ಗೇನು ಅದನ್ನ ಮತ್ತೆ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ. ಓಕೆ. ಸೊ ಅದಾದ್ಮೇಲೆ ಒಂದು ಥಿಯೇಟರ್ ಗ್ರೂಪ್ ಅಲ್ಲಿ ಇದ್ದೆ ನಾನು. ಬಟ್ ಅಲ್ಲೂ ಸ್ಟೇಜ್ ಮೇಲೆ ಹೋಗ್ತಿರ್ಲಿಲ್ಲ. ಓಕೆ. ಅಲ್ಲಿ ಬ್ಯಾಕ್ ಸ್ಟೇಜ್ ವರ್ಕು, ಪ್ರೊಡಕ್ಷನ್ ವರ್ಕು ಇಂಥವೇನೆ ಮಾಡ್ತಿದ್ದೆ. ಓಕೆ. ಬಟ್ ಏನಾಯ್ತು, ಯಾವ್ದೋ ಒಂದು ಸೀಸನ್ ಅಲ್ಲಿ ಒಂದು ಪ್ಲೇ ಅನೌನ್ಸ್ ಆಗ್ಬಿಡ್ತು. ಆಮೇಲೆ ಒಂದು 4 ಜನಕ್ಕೆ, ಅದೇ ಥಿಯೇಟರ್ ಗ್ರೂಪ್ ಅಲ್ಲಿ 4 ಜನಕ್ಕೆ ಮದುವೆ ಫಿಕ್ಸ್ ಆಗ್ಬಿಡ್ತು. ಸೊ ಆಕ್ಟರ್ಸ್ ಶಾರ್ಟೇಜ್ ಆಯ್ತು. ಆವಾಗ ಒಂದು ಅದೇ ಪ್ರಾಪ್ ತರದ್ದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಒಂದೇ ಕಡೆ ನಿಂತ್ಕೊಂಡಿರೋದು ಟ್ರೀ ಅಲ್ಲ, ಏನೋ ಒಂದು ಡಿಫೈನ್ ಮಾಡಿದ್ರಪ್ಪ ಅದನ್ನ. ಇದು ವಿಮೂ ಥಿಯೇಟರ್ ಅಂತ. ಸೊ ಅದರಲ್ಲಿ ಅಭಿಷೇಕ್ ಅಯ್ಯಂಗಾರ್ ಅಂತ ಡೈರೆಕ್ಟರ್. ಸೊ ಅವರೊಂದು ರೋಲ್ ಕೊಟ್ಟಿದ್ರು. ಅಂದ್ರೆ ಅದೇನೋ ಒಂದು ಡಿಫೈನ್ ಮಾಡಿದ್ರು, ಅದ್ ನಂಗೆ ಸರಿಯಾಗಿ ನೆನ್ಪು ಬರ್ತಿಲ್ಲ. ಬಟ್ ಒಂದ್ ಕಡೆ ರೋಲ್ ಎಲ್ಲ ಇರುತ್ತಲ್ಲ, ಕೇಳಕ್ಕೆ ಜಾಬ್ ರೋಲ್ ಸೂಪರ್ ಆಗಿರುತ್ತೆ, ಮಾಡೋದ್ ನೋಡಿದ್ರೆ ನಾರ್ಮಲ್ ಕೆಲಸ ಆತರನಾ? ಹಾ, ಹೆಚ್ಚು ಕಮ್ಮಿ ಒಂದು 8 ಡೈಲಾಗ್ ಇರೋಂಥದ್ದು ಕೊಟ್ಟಿದ್ರು. ಸೊ ಅದೊಂದು 5 ಶೋಸ್ ಮಾಡಿದೆ. ಆಮೇಲೆ ಆಕ್ಟರ್ಸ್ ವಾಪಸ್ ಬಂದ್ರು. ದೆನ್ ಮತ್ತೆ ಬ್ಯಾಕ್ ಸ್ಟೇಜ್ ವರ್ಕ್ಗೆನೆ ಹೊರಟೋಗ್ಬಿಟ್ಟೆ ನಾನು. ಸೊ ಎಲ್ಲೂ ಒಂಥರ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ತರ ಏನೋ ಒಂದು ಮಾಡ್ಬೇಕು ಅಂತ ಯಾವತ್ತೂ ಏನೋ ಕನ್ಸ್ಕೊಂಡವನು ಅಲ್ಲ, ಏನ್ ಪ್ಲಾನ್ ಮಾಡೋನು ಅಲ್ಲ. ಬಟ್ ಸ್ಟ್ಯಾಂಡ್ ಅಪ್ ಕಾಮಿಡಿ ನಿಮ್ಗೆ ಇಷ್ಟ ಆಗ್ತಿದೆ? ಹೌದು. ಎಷ್ಟು ಶೋಸ್ ಮಾಡಿದಿರಾ ಇದುವರೆಗೂ? ಅದು ಲೆಕ್ಕ ಇಟ್ಟಿಲ್ಲ. ಒಂದು ಇಲ್ದೇ ಇರೋ ಅಷ್ಟು ಶೋಸ್ ಆಗಿದೆ. ಇವಾಗ ಒಂದು 4 ವರ್ಷ ಆಗ್ತಾ ಬಂತು. ಸೊ ಅಫ್ಕೋರ್ಸ್ ಪ್ಯಾಂಡಮಿಕ್ ಅಲ್ಲಿ ಆನ್ಲೈನ್ ಶೋಸ್ ಮಾಡ್ತಿದ್ವಿ, ಝೂಮ್ ಮೀಟಿಂಗ್ಸ್ ತರ ಕಾಣವು. ಝೂಮ್ ಮೀಟಿಂಗ್, ಅದು ಝೂಮ್ ಮೀಟಿಂಗ್ ನಲ್ಲಿ ಒಂದೊಂದು ಸ್ಪೀಕರ್ ನ ಪಿನ್ ಮಾಡ್ಬಿಟ್ಟು ಮಾಡ್ತಿದ್ವಿ. ಅದೇನೆ ತುಂಬಾ ಜಾಸ್ತಿ ಆಗಿತ್ತು. ದೆನ್ ಎಲ್ಲ ಸೇರಿಸಿ ಒಂದು 50 ಮೇಲೆ ಆಗಿರ್ಬೋದು, ಪ್ರೈವೇಟ್ ಶೋಸು, ಕಾರ್ಪೊರೇಟ್ ಶೋಸು ಎಲ್ಲ ಸೇರಿ. ಓಕೆ. ಸೊ ಇನ್ನ ಅದಂತೂ ಕಂಟಿನ್ಯೂ ಮಾಡೇ ಮಾಡ್ತೀರಲ್ಲ? ಹೆಂಗೆ ಹೇಳೋದು ಅಂದ್ರೆ ಓಕೆ, ಅದ್ ಬಿಟ್ಟು ಬೇರೆ ಏನ್ ಪ್ಲಾನ್ ಇದೆ ನಿಮ್ಗೆ? ಪ್ಲಾನ್ಸ್ ಇಲ್ಲ. ಅಂದರೆ ಏನು, ಓಕೆ, ಸ್ಟ್ಯಾಂಡಪ್ ನಂದು ವೃತ್ತಿ ಅಲ್ಲ, ಪ್ರವೃತ್ತಿ. ರೈಟ್. ಆದ್ದರಿಂದ ಅದು ವೃತ್ತಿ ಏನಿದೆ ಅದಕ್ಕೆ ಪೂರಕವಾಗಬೇಕೆ ಹೊರತು ಮಾರಕವಾಗಬಾರ್ದು ಸ್ಟ್ಯಾಂಡಪ್. ಹಾಂ, ಇದು ತುಂಬ ಜಾಸ್ತಿ ಕನ್ನಡ. ಸರಿ. ಆ್ಯಕ್ಚುಲಿ ಏನಂದರೆ ಈ ಶೋ ಫಸ್ಟ್ ಲಾಂಚ್ ಮಾಡಿದಾಗ ದಿಶಾ ಮದನ್ ಅವ್ರು ಬಂದಿದ್ರು ಫಸ್ಟ್ ಗೆಸ್ಟ್ ಆಗಿ. ಆ ಶೋ ಅಲ್ಲಿ ನಾವು ಆಲ್ಮೋಸ್ಟ್ 60% ಬರೀ ಇಂಗ್ಲೀಷಲ್ಲೇ ಮಾತಾಡಿ ಬಯಸ್ಕೊಂಡಿದ್ವಿ. ಇದು ತುಂಬಾ ಜಾಸ್ತಿ ಕನ್ನಡ ಆಗ್ತದೆ. ಇದಕ್ಕೂ ಬೈತಾರ? ಬೈಯಲ್ಲ ಅನ್ಸುತ್ತೆ. ಇದಕ್ಕೆ ಬೈಯಲ್ಲ, ನಮ್ಗೆ ಅರ್ಥ ಆಗ್ಬೇಕಷ್ಟೇ. ಓಕೆ, ಮತ್ತೊಮ್ಮೆ ಹೇಳಕ್ ಪ್ರಯತ್ನ ಟ್ರೈ ಮಾಡ್ತೀನಿ. ಸ್ಟ್ಯಾಂಡಪ್ ಏನಿದೆ ಅದು ನಂದು ಪ್ರೊಫೆಷನ್ ಅಲ್ಲ, ಸುಮ್ಮನೆ ಸೈಡಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇರೋದು. ಸೈಡ್ ಹಸಲ್, ಎಸ್. ಸೊ ಅದು ನನ್ನ ಪ್ರೊಫೆಷನ್ಗೆ ತೊಂದರೆ ಕೊಡೋ ಥರ ಆಗಬಾರ್ದು. ಸೊ ಎಲ್ಲಿವರೆಗೂ ಪ್ರೊಫೆಷನ್ ಜೊತೆಗೆ ಅದನ್ನ ಮೇಂಟೈನ್ ಮಾಡಕ್ ಆಗ್ತಾ ಇದೆ ಅಲ್ಲಿವರೆಗೂ ಮಾಡ್ತೀನಿ. ಆಮೇಲಿಂದ ಏನಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಂಗೆ ಸ್ಟ್ಯಾಂಡಪ್ ಇಂದ. ಹಾಗೆ. ಬಟ್ ಜನರಿಗೆ ನಿಮ್ ಸ್ಟ್ಯಾಂಡಪ್ ಬೇಕು, ಯುವರ್ ಫಾಲೋವರ್ಸ್ ವಿಲ್ ವಾಂಟ್ ದಟ್. ನೀವ್ ಹಿಂಗೆ ಹೇಳ್ಬಿಟ್ರೆ ಹಿಂಗೆ ಅಲ್ಲ, ಕರೆಕ್ಟ್. ಬಟ್ ಫಾರ್ ಎವರ್ ಅಂತ ಏನೂ ಇರಲ್ಲ ಅಲ್ವಾ, ಯಾವುದು ಶಾಶ್ವತ ಅಲ್ಲ, ನಾವೇ ಅಲ್ಲ. ವಾವ್, ಓಕೆ. ಹಾ, ಸೊ ನಿಮ್ಮ ಪ್ರೊಫೆಷನ್ ಬಗ್ಗೆ ಹೇಳಿ. ಓಕೆ, ನಾನೊಬ್ಬ ವಿಡಿಯೋ ಎಡಿಟರ್, ವಿಡಿಯೋ ಪ್ರೊಡ್ಯೂಸರ್ ಆಗಿದ್ದೆ ನಾನು ಮುಂಚೆ. ಪ್ರೊಡ್ಯೂಸರ್ ಅಂದರೆ ಏನು ದುಡ್ಡು ಹಾಕೋ ಪ್ರೊಡ್ಯೂಸರ್ ಅಲ್ಲ, ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ನು. ರೈಟ್. ಅಂದರೆ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋದು, ಅದ್ರ ಸ್ಕ್ರಿಪ್ಟ್ ಬರೆಯೋದು, ಆ ಥರದ್ದೆಲ್ಲ. ಸೊ ಎಂಟರ್ಟೈನ್ಮೆಂಟ್ ಸ್ಪೇಸಲ್ಲ, ಕಾರ್ಪೊರೇಟ್ ಸ್ಪೇಸಲ್ಲಿ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ಒಂದು 13 ವರ್ಷದಿಂದ. ಪ್ಯಾಂಡಮಿಕ್ ಆದ್ಮೇಲಿಂದ ಜಾಸ್ತಿ ಎಡಿಟಿಂಗ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಕಡೆಗೇನೆ ಫೋಕಸ್ ಇದೆ ನಂದು. ಪ್ಯಾಂಡಮಿಕ್ ಟೈಮ್ನಲ್ಲಿ ಒಂದು ಸ್ವಲ್ಪ ಶೂಟ್ಸ್ ಎಲ್ಲ ಆಗೋದು ಕಡಿಮೆ ಆಗಿತ್ತು. ಆಮೇಲೆ ಮನೇಲಿ ಕೂತ್ಕೊಂಡಿರ್ತೀನಲ್ಲ, ಇವಾಗ ಮನೇಲೇನೆ ಎಡಿಟ್ ಸ್ವೀಟ್ ಹಾಕಿದ್ದೀನಿ. ಸೊ ಅದೊಂದು ಸ್ವಲ್ಪ ಕಂಫರ್ಟಬಲ್ ಅನ್ಸಕ್ ಶುರು ಆಗೋಯ್ತು. ಸುಮ್ಮನೆ ಇನ್ನು ಶೂಟ್ ಗೀಟ್ ಅಂತ ಅಂದ್ಬಿಟ್ಟು ಬಿಸಿಲಲ್ಲಿ ಅಲ್ಕೊಂಡು ಯಾಕೆ ಅಂತ ಅದೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ಕೋರ್ಸ್ ಏನಾದ್ರು ಮಾಡಿದೀರಾ? ಹೇಗೆ, ಹೌ ಡಿಡ್ ದಿಸ್ ಸ್ಟಾರ್ಟ್? ನಿಮ್ಗೆ ಹೌ ಡಿಡ್ ದಿಸ್ ಸ್ಟಾರ್ಟ್ ಅಂದ್ರೆ ಇಷ್ಟ ಆಯ್ತಾ? ಕರೆಕ್ಟ್. ಸೊ ಇದ್ರಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಎಲಾಬರೇಟ್ ಹೇಳಕ್ಕಿದೆ. ಇದಕ್ಕೆ ಮೇನ್ ಕಾರಣ ನಮ್ಮ ಅಮ್ಮನೇ.
ನಮ್ಮಮ್ಮ ಏನು ಮಾಡೋರು ಎಲ್ಲ ಸೀರಿಯಲ್ ನೋಡೋರು. ಹಾ. ಓಕೆ, ನಮ್ಮ ಮನೇಲಿ ಕೇಬಲ್ ಇರ್ತಿರ್ಲಿಲ್ಲ, DD1 ಒಂದೇ. DD1 ಏನು ಬರ್ತೀವಿ, ಟಿ ವಿ ಒಂದ್ಸಲ ಆನ್ ಮಾಡಿದ್ರೆ ಆಮೇಲೆ ಸೀರಿಯಲ್ಗಳು ಮುಗಿಯೋವರೆಗೂ ಆಫ್ ಮಾಡೋದಿಲ್ಲ. ನಾನು ಅವ್ರ ಜೊತೆ ಕೂತ್ಕೊಂಡು ನೋಡ್ತಿದ್ದೆ. ನನಗೇನು ನೋಡ್ಬೇಡ ಇದು ಹೋಗೋದ್ಕೊಂತ ಅವ್ರೇನು ಹೇಳ್ತಿರ್ಲಿಲ್ಲ, ಅಂದರೆ ಎಷ್ಟು ಬೇಕೋ ಅಷ್ಟು. ಬಟ್ ಟಿ ವಿ ಸೀರಿಯಲ್ ನೋಡೋಕೆ ಬಿಡ್ತಿದ್ರು. ಸೊ ಟಿ ವಿ ಸೀರಿಯಲ್ ನೋಡ್ತಿದ್ದಾಗ ಅದರಲ್ಲಿ ನನ್ನ ಗಮನ ಇರ್ತಿದ್ದು ಒಂದು ಸೀರಿಯಲ್ಗಳಲ್ಲಿ ಹೆಂಗೆ ಮೇಕಿಂಗ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್ ಬಂದರೆ ಅಡ್ವರ್ಟೈಸ್ಮೆಂಟಲ್ಲೂ ಬರೀ ಅದನ್ನೇ ನೋಡ್ತಿದ್ದೆ. ಮೇಕಿಂಗ್ ಹೆಂಗೆ ಮಾಡಿದ್ದಾರೆ, ಈ ಶಾರ್ಟ್ ಹೆಂಗೆ ತೆಗ್ದಿದ್ದಾರೆ ಅಂತ ಎಲ್ಲ. ಮತ್ತೆ ಬರೀ ನೋಡ್ಕೊಂಡೇನೆ ನನಗೆ ಅಂದರೆ ಒಂದು 8-10 ವರ್ಷದ ಹುಡುಗಂಗೆ ಝೂಮ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಶಾರ್ಟ್, ಮತ್ತೆ ಡಾಲಿ ಮಾಡಿದ್ರೆ ಹೆಂಗಾಗುತ್ತೆ ಶಾರ್ಟ್, ಎರಡರ ಮಧ್ಯೆ ವ್ಯತ್ಯಾಸ ಗೊತ್ತಾಗ್ತಿತ್ತು ಅವಾಗ. ಟ್ರಾಲಿ ಮೇಲೆ ಟ್ರ್ಯಾಲಿ ಹಾಕ್ತಾರಲ್ಲ, ಅಂದ್ರೆ ಒಂದು ಟ್ರ್ಯಾಕ್ ಹಾಕ್ತಾರೆ, ಅದ್ರ ಮೇಲೆ ಗೊತ್ತಾಯ್ತಲ್ವಾ, ಈ ನಡುವೆ ಸ್ಲೈಡರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಎರಡರ ಮಧ್ಯೆ ವ್ಯತ್ಯಾಸ ಏನು ಅನ್ನೋದು ನಂಗೆ ಹೇಳೋಷ್ಟು ಒಂದು ಅಬ್ಸರ್ವೇಷನ್ ಆಗಿತ್ತು ನಂಗೆ ಅವಾಗ. ಮತ್ತೆ ಅದು ಬರೀ ಆಡ್ಸ್ ನೋಡಿ, ಆಡ್ಸ್ ಮತ್ತೆ ಸೀರಿಯಲ್ಸ್ ನೋಡಿ. ಹಾ, ಸೀರಿಯಲ್ ಅಲ್ಲಿ ನೋಡಿದ್ರೆ ಯಾರಾದ್ರೂ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಸಡನ್ ನಿಧಾನ ಕ್ಯಾಮ್ರಾ ಮೂವ್ಮೆಂಟ್ ಮಾಡ್ತಾರೆ ಒಂದೊಂದ್ಸಲ. ಅಂಡ್ ಒಂದು ಝೂಮಾ ಅಥವಾ ಡಾಲಿನಾ ಅಂತ ವ್ಯತ್ಯಾಸ ಗೊತ್ತಾಗಂಗಾಗಿತ್ತು. ಸೊ ನೀವು ಅದಕ್ಕೆ ಮುಂಚೆ ಶೂಟ್ ನೋಡಿದ್ರಾ? ಯಾರು ಶೂಟ್ ಮಾಡೋದು ನೋಡಿದ್ರಾ? ಇಲ್ಲ. ಬಟ್ ಹೆಂಗ್ ಗೊತ್ತಿತ್ತು ನಿಮ್ಗೆ? ಅದೇ ಒಂದಷ್ಟು ಲೆಕ್ಕಾಚಾರ ಹಾಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ, ಇವಾಗ ಝೂಮ್ ಮಾಡಿದಾಗ ಒಂದು ಫ್ರೇಮ್ ಮಾತ್ರ ಎಕ್ಸ್ಪ್ಯಾಂಡ್ ಆಗುತ್ತೆ. ಡಾಲಿ ಆಗ್ತಾ ಇದ್ರೆ ಏನೇನು ವಸ್ತುಗಳಿವೆ ನಿಮ್ಮ ಫ್ರೇಮ್ನಲ್ಲಿ ಅಥವಾ ಏನು ಕ್ಯಾರೆಕ್ಟರ್ ಇದ್ದಾರೆ, ರಿಲೇಟಿವ್ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ನಡ್ಕೊಂಡು ಹೋದಾಗ ಆಗತ್ತಲ್ಲ, ಅದೇ ತರ ಡಾಲಿ ಆದಾಗ್ಲೂ ಆಗುತ್ತೆ. ಸೊ ಈ ತರ ವ್ಯತ್ಯಾಸ ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತೆ ಇದಲ್ದಲೇ ಒಂದು ಸ್ಟಾರ್ ಗೋಲ್ಡ್ ಅಂತ ಒಂದು ಚಾನಲ್ನಲ್ಲಿ ಒಂದು ಶೋ ಬರೋದು, ಮೂವೀಸ್ದು ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಿಂದಿ ಮೂವೀಸ್ದು ಮೇಕಿಂಗ್ ತೋರಿಸೋರು ಅದರಲ್ಲಿ ಮೊಘಲೈ ಆಜಮ್ದು, ಆಮೇಲೆ ಹಕೀಕತ್ದು, ಈ ಥರದ್ದೆಲ್ಲ ಯಾವುದೋ ಒಂದು 5-6 ನೋಡ್ಬಿಟ್ಟು ನಂಗೆ ಹಾ ಅದ್ಭುತ ಅನ್ಸಕ್ಕೆ ಶುರು ಆಗ್ಬಿಡ್ತು. ಆಯ್ತಾ, ಇದಲ್ದಲೇ ಲೆನ್ಸ್ಗಳಲ್ಲಿ ಆಸಕ್ತಿ ಇರ್ತಿತ್ತು. ಅಮ್ಮಂದು ಪ್ಲಸ್ ಕನ್ನಡಕ ಇರ್ತಿತ್ತು, ಪ್ಲಸ್ ಪವರ್ ಕನ್ನಡಕ, ಅದ್ಭುತ ಗಾಜ್ ಅಂತಾರಲ್ಲ, ಅಂದ್ರೆ ಆ ಲೆವೆಲ್ಗಲ್ಲ, ಬಟ್ ಎಕ್ಸಾಜರೇಟ್ ಮಾಡ್ತಾ ಇದ್ದೀನಿ. ಬಟ್ ಕಾನ್ವೆಕ್ಸ್ ಲೆನ್ಸ್, ಓಕೆ, ಅದನ್ನ ಇಟ್ಕೊಂಡು ಅವ್ರದ್ದು ಹಳೆ ಕನ್ನಡಕ ಇಟ್ಕೊಂಡು ಅದ್ರಲ್ಲಿ ಟೆಲಿಸ್ಕೋಪ್ ಮಾಡೋದು, ಈ ಥರದಲ್ಲಿ ಏನೋ ಮಾಡ್ತಿದ್ದೆ. ಹಾ, ಸೊ ಈ ಥರ ಮಾಡ್ತಾ ಒಂದು ಸ್ವಲ್ಪ ಆ ಕಡೆ ಒಲವು ಫಸ್ಟಿಂದಾನೇ ಇತ್ತು. ಆವಾಗಲೇ ನಮ್ಮಕ್ಕ ಒಂದು ಸ್ವಲ್ಪ ಗೈಡ್ ಮಾಡಿದ್ಲು ನನಗೆ, ಈ ಥರ ಕೋರ್ಸ್ಗಳಿರತ್ತೆ ಇದ್ರ ರಿಲೇಟೆಡ್ಡು, ಮಾಡಂಗಿದ್ರೆ ಮಾಡು ಅಂತ. ಸೊ ಅದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಆವಾಗ. ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ, ಸೈನ್ಸ್ ತೊಗೊಂಡೆ, ಆಮೇಲೆ ಇನ್ನೇನೋ ಮಾಡಿದೆ, ಒಟ್ಟು ಹಂಗೂ ಹಿಂಗೋ ಏನೋ ಮಾಡಿ ಒಂದು ಬ್ಯಾಂಕಲ್ಲಿ ಜಾಬ್ ತೊಗೊಂಡ್ಬಿಟ್ಟೆ. ಆಯಿತಾ, ಸೊ ಬ್ಯಾಂಕಲ್ಲಿ ಕೇರಳನಲ್ಲಿ ಪೋಸ್ಟಿಂಗ್ ಆಯಿತು. ಕೇರಳನಲ್ಲಿ ಪೋಸ್ಟಿಂಗ್ ಆದಾಗ ಅಲ್ಲಿ ಒಂದು ಸ್ವಲ್ಪ ಖಾಲಿ ಟೈಮ್ ಇರ್ತಿತ್ತು ನನ್ನ ಹತ್ರ. ನಿಮ್ಮ ಕೇರಳ ಸ್ಟೋರಿ ಹೇಳಿ. ಅಷ್ಟು ದುಃಖಮಯವಾಗಿಲ್ಲ, ಬಟ್ ಖಾಲಿ ಟೈಮ್ ಇರ್ತಿತ್ತು ಒಟ್ಟು. ಅವಾಗ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಅದೇ ಕ್ವಾರ್ಟರ್ ಲೈಫ್ ಕ್ರೈಸಿಸ್ ಅಂತಾರಲ್ಲ, ಅದು ಶುರು ಆಯಿತು. ಓಕೆ, ಬ್ಯಾಂಕಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ನಂಬರ್ಸು, ನೋಟು, ಫೈನಾನ್ಸು, ಆ್ಯಂಡ್ ಇದು ನನಗೆ ಸೂಟ್ ಆಗತ್ತಾ ಇಲ್ವಾ? ಅವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಜಾಬ್ ಪರವಾಗಿರಲಿಲ್ಲ, ಏನು ಕಂಪ್ಲೇಂಟ್ ಮಾಡೋಂಗಿರಲಿಲ್ಲ. ನಾನು ಈ ಬ್ಯಾಂಕಿಂಗ್ ಸೆಕ್ಟರ್ಗೆ ಈ ಪ್ರಶ್ನೆಗಳು ಬರ್ತಿತ್ತು. ಆವಾಗ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಕೋರ್ಸ್ ಮಾಡ್ಬೋದಾ ಅಂತ. ಬಟ್ ಸ್ವಲ್ಪ ಶಾರ್ಟ್ ಟರ್ಮ್ ಇರೋಂಥ ಕೋರ್ಸ್ಗಳನ್ನು ಹುಡ್ಕಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆಲ್ಲ ಇಂಟರ್ನೆಟ್ ಪೆನೆಟ್ರೇಷನ್ ಆಗಿತ್ತು, ಸೈಬರ್ ಕೆಫೆ ಅಂತ ಎಲ್ಲ ಬಂದಿತ್ತು. ಸೊ ಆಮೇಲಿಂದ ಡೆಲ್ಲಿನಲ್ಲಿ ನೋಯ್ಡಾನಲ್ಲಿ ಒಂದು ಸ್ಕೂಲ್ ಇದೆ, ಏಷ್ಯನ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟಿವಿ ಅಂತ. ಅಲ್ಲಿ ಒಂದು ವರ್ಷದ್ದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಂಡ್ ಟಿವಿ ಪ್ರೊಡಕ್ಷನ್ ಅಂತ, ಆ ಕೋರ್ಸ್ನ ಮಾಡಿದೆ. ಅಲ್ಲಿ ಫಿಲ್ಮ್ ಪ್ರೊಡಕ್ಷನ್ ಬಗ್ಗೆ ಅಷ್ಟೊಂದೇನು ಫೋಕಸ್ ಇರಲಿಲ್ಲ, ಟಿವಿ ಪ್ರೊಡಕ್ಷನ್ ಬಗ್ಗೆ ಇತ್ತು. ಸೊ ಅದನ್ನ ಮುಗಿಸಿ ಇಲ್ಲಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಆಮೇಲಿಂದ ಒಂದು ಟಿವಿ ಚಾನಲ್ನಲ್ಲಿ ಕೆಲಸ ಸಿಕ್ತು. ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಅದೇ ಥರ. ನೀವು ಬೇಸಿಕಲಿ ಬೆಂಗಳೂರವರೇ? ಅಲ್ಲ, ಮೈಸೂರವನು. ಓ, ಮೈಸೂರವರ. ಓಕೆ. ಸೊ ದಟ್ ಈಸ್ ಹೌ ಯುವರ್ ಎಡಿಟಿಂಗ್ ಜರ್ನಿ ಸ್ಟಾರ್ಟೆಡ್? ಎಡಿಟಿಂಗ್ ಜರ್ನಿನೂ ಅವಾಗಲೇ ಶುರುವಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಫಸ್ಟ್ ಟಿವಿ ಚಾನಲ್ನಲ್ಲಿ ಆಸ್ ಅ ಕ್ಯಾಮ್ರಾಮನ್ ಸಿಕ್ಕಿತ್ತು ಕೆಲಸ. ಒಂದು 2.5 ವರ್ಷ ಕ್ಯಾಮ್ರಾ ಮತ್ತು ಎಡಿಟಿಂಗ್ ಆ ಕಡೆ ಪ್ರಾಜೆಕ್ಟ್ ಸಿಕ್ಕಂಗೆ ಮಾಡ್ತಾ ಇದ್ದೆ.
2013ರಲ್ಲಿ ಒಂದು ಕಡೆ ಅಲ್ಲಿ ಶೂಟ್ ಮಾಡೋಕ್ಕೇನೂ ಇರಲಿಲ್ಲ, ಜಾಸ್ತಿ ಎಡಿಟ್ ಮಾಡೋಂಥದ್ದೇನೇ ಇತ್ತು. ಆ ಥರದ್ದೊಂದು ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಓಕೆ. ಅಲ್ಲಿಂದ ಮುಂದಕ್ಕೆ ಮೋಸ್ಟ್ಲಿ ಎಡಿಟ್ ಶೂಟು ಮಾಡ್ಕೊಂಡು ಬಂದಿದ್ದೆ. ಅದೇ ಹೇಳಿದ್ನಲ್ಲ, ಪ್ಯಾಂಡಮಿಕ್ ಆದಮೇಲಿಂದ ಬರೀ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಸೂಪರ್. ಎಡಿಟಿಂಗ್ಗೆ ಸಿನ್ಸ್ ಐ ಆಮ್ ಆಲ್ಸೋ ಅ ಕ್ರಿಯೇಟರ್, ನಾನು ನನ್ನದೇ ವಿಡಿಯೋ ಶೂಟ್ ಮಾಡ್ತೀನಿ, ಎಡಿಟ್ ದರ್ ಇಸ್ ಡೆಫಿನೆಟ್ಲಿ ಅ ಲಾಟ್ ಆಫ್ ಡಿಫ್ರೆನ್ಸ್ ನೀವು ಮಾಡೋ ಕೆಲಸಕ್ಕೂ ನಾನು ನನ್ನ ಫೋನಲ್ಲಿ ಮಾಡೋದಕ್ಕೂ. ಬಟ್ ನಾನು ನನ್ನ ಫೋನಲ್ಲಿ ಮಾಡೋಕ್ಕೇ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು, ನನಗೂ ಗೊತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಪೇಷನ್ಸ್ ಬಗ್ಗೆನಾ? ಯಾ. ಓಕೆ, ಹೌದು, ಪೇಷನ್ಸ್ ಬೇಕು. ಇದೆ ಅಷ್ಟೇ. ಅಂದರೆ ಅದನ್ನೇನು ಬೆಳೆಸ್ಕೊಳ್ಳಿಲ್ಲ ನಾನು ಮೊದಲಿಂದಾನೇ. ಪ್ಯಾಷನ್, ಹಾಗಾಗಿ ಪೇಷನ್ಸು ಇದೆ ಅಂತನಾ? ಸೊ ಏನು ಗೊತ್ತಾ, ಇವಾಗ ನೀವು ಕಾಂಟೆಂಟ್ ಕ್ರಿಯೇಟರ್ ಅಲ್ವಾ, ನೀವು ಸ್ಕ್ರಿಪ್ಟನ್ನು ಫಸ್ಟೇ ಬರೀತೀರಾ, ಅದ್ರದ್ದು ಕಾನ್ಸೆಪ್ಟ್ ನಿಮಗೆ ತಲೆಯಲ್ಲಿರುತ್ತೆ. ಸೊ ಆ ಎಂಡ್ ವಿಷನ್ ಏನಿರುತ್ತಲ್ಲ, ಅದು ಡ್ರೈವಿಂಗ್ ಫೋರ್ಸ್ ಆಗಿರುತ್ತೆ. ಕರೆಕ್ಟ್. ಎಡಿಟಲ್ಲೂ ಅಷ್ಟೇ. ಇವಾಗ ಎಡಿಟ್ ಮಾಡ್ತಾ ಕೊನೆಗೆ ಏನು ಬರಬೇಕು ಅನ್ನೋದ್ರದ್ದು ಒಂದು ವಿಷನ್ ಇರುತ್ತೆ, ಅದು ಡ್ರೈವಿಂಗ್ ಫೋರ್ಸ್ ಆಗಿರುತ್ತೆ. ಅದನ್ನ ನೋಡಿಕೊಂಡು ಅದ್ರ ಕಡೆ ಹೋಗ್ತಾ ಇರ್ತೀವಿ, ಬೇರೆ ಏನು ಕಾಣಿಸೋದಿಲ್ಲ. ಸೊ ಅದೇನೇ ಪೇಷನ್ಸೂ ಕೊಡುತ್ತೆ. ಯು ಆರ್ ಅ ಡಾಗ್ ಲವರ್. ನಮಗೂ ಗೊತ್ತು, ನಿಮ್ಮ ಫಾಲೋವರ್ಸ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಡಾಗ್ ಲವರ್ಸ್ ಅಂದರೆ ಕೇಳಿಸ್ಕೊಳ್ಳೋ ಲಿಸ್ನರ್ಸ್ಗೂ ಒಳ್ಳೆ ಕನೆಕ್ಟ್. ಎಲ್ರಿಗೂ ತುಂಬ ತುಂಬ ಜನ ಡಾಗ್ ಲವರ್ಸ್ ಇರ್ತಾರೆ. ಒಂದಷ್ಟು ಜನಕ್ಕೆ ಇಷ್ಟ ಇರುತ್ತೆ, ಭಯ ಇರುತ್ತೆ. ಅದು ನನ್ನಂಥವ್ರು. ತುಂಬ ಇಷ್ಟ ನನಗೆ, ಬಟ್ ದೂರದಿಂದ ಮಾತ್ರ, ಹತ್ತಿರ ಬಂದರೆ ಭಯ ಆಗುತ್ತೆ. ನೀವು ಹೇಳಿ ನಿಮ್ಮ ಜರ್ನಿ ವಿತ್ ನಿಮ್ಮ ಶಿವಗಾಮಿ. ಓಕೆ, ದೂರದಿಂದ ಮಾತ್ರ ಇಷ್ಟ ಅಂತ ಅಂದ್ರಲ್ಲ, ನನಗೆ ಹುಲಿ ಬಗ್ಗೆ ಈಕ್ವೇಶನ್ ಹಾಗೆ ಇದೆ ಸೇಮ್. ಸೊ ಶಿವಗಾಮಿ ಬಗ್ಗೆ ಏನಂದರೆ, ಒಂದು ಟೈಮ್ನಲ್ಲಿ ನಾನು ಪೆಟ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೆ. ಅಂದರೆ ಇವಾಗ ಡಾಗ್ ರೆಸ್ಕ್ಯೂಯರ್ಸ್, ಅನಿಮಲ್ ರೆಸ್ಕ್ಯೂಯರ್ಸ್ ಇರ್ತಾರಲ್ಲ, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದ್ದೆ. ಮೋಟರ್ ಸೈಕಲ್ನಲ್ಲಿ ಹಿಂದ್ಗಡೆ ಒಂದು ಕ್ರೇಟ್ ಹಾಕಿ, ಅದರಲ್ಲಿ ಒಂದು ಅಂಡರ್ 25 kg ಇರೋಂಥ ಯಾವುದೇ ನಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಅಥವಾ ಒಂದು ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಶೆಲ್ಟರಿಗೆ ಕರ್ಕೊಂಡು ಹೋಗಬೇಕು, ಆ ಥರದ್ದು ಏನಾದರೂ ಇದ್ದರೆ ಮಾಡಿಕೊಡ್ತಿದ್ದೆ ಒಂದು ಟೈಮ್ನಲ್ಲಿ. ಆ ಟೈಮ್ನಲ್ಲಿ ಏನಾಯಿತು, ಒಬ್ಬರು ರೆಸ್ಕ್ಯೂಯರ್ ಹತ್ರ ಶಿವಗಾಮಿ ಇದ್ಲು. ಅವ್ರ ಮನೇಲೇನೆ ಒಂದು 4-5 ನಾಯಿಗಳನ್ನು ಸಾಕೊಂಡಿದ್ರು. ಶಿವಗಾಮಿಗೂ ಅವ್ರಿಗೂ ಹೊಂದಿಕೆ ಆಗ್ತಿರ್ಲಿಲ್ಲ. ಶಿವಗಾಮಿನ ಆ್ಯಕ್ಚುಲಿ ಯಾರೋ ಒಬ್ರು ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಅಂದರೆ ಅವಳ ಮನೆ ನಾಯಿ ಅಂತ ಗೊತ್ತಾಗೋ ಥರನೇ ಇತ್ತು. ಯಾಕೆಂದ್ರೆ ಮನೆ ನಾಯಿಗಳನ್ನ ಸಾಕ್ಬಿಟ್ಟು ಬೀದಿಗೆ ಬಿಟ್ರೆ ಏನಾಗುತ್ತೆ, ಅವಕ್ಕೆ ಆಹಾರ ಹುಡ್ಕೋದಕ್ಕೆ ಗೊತ್ತಾಗೋದಿಲ್ಲ. ಶಿವಗಾಮಿನ ಬ್ರೀಡ್ ಅಲ್ಲ, ಅಂದ್ರೆ ಬ್ರೀಡ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಇಂಡಿ ಡಾಗ್ ಅಂತ ಹೇಳ್ಬೋದು, ಬೀದಿ ನಾಯಿ. ಇವಾಗ ನೋಡಿ, ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ ನೋಡಬಾರ್ದು ಅಂತಾರಲ್ಲ, ಅದೇ ರೀತಿ ನಾನು ನಾಯಿ ಮೂಲ ನೋಡೋದಿಲ್ಲ. ಆಕ್ಚುಲಿ ನೋಡ್ಬೇಕು ಅಂತಾರೆ. ಯಾತಕ್ಕೆ? ಇಂಡಿ ಡಾಗ್ಸ್ನೇ ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನೋದು ಇವಾಗ. ಡಾಗ್ಸ್ ಆರ್ ಡಾಗ್ಸ್. ಇಂಡಿ ಡಾಗ್ಸ್ ಆಗಲಿ, ಬ್ರೀಡ್ ಡಾಗ್ಸ್ ಆಗಲಿ, ಅವಾಗ ಗೊತ್ತಿಲ್ಲ ಅಲ್ಲ, ನಮಗೆ ಗೊತ್ತಿರೋದು ಅದು. ಅದ್ರ ಪ್ರೀತಿನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಹೌದಾ? ಇವಾಗ ಇವಾಗ ಲ್ಯಾಬ್ರಡಾರ್ ಡಾಗ್ ಹತ್ರನೇ ನೀವು ಹೋಗಿ ನೋಡಿ, ಅದಕ್ಕೆ ತಾನು ಲ್ಯಾಬ್ರಡಾರ್ ಅಂತ ಹೆಮ್ಮೆ ಎಲ್ಲ ಏನಿರೋದಿಲ್ಲ. ಹೌದಾ? ಸೊ ವೇರ್ ವರ್ ವಿ? ನಿಮ್ಮ ಶಿವಗಾಮಿ. ಶಿವಗಾಮಿನ ಯಾರೋ ಸಾಕ್ಬಿಟ್ಟು ಬೀದಿಗೆ ಬಿಟ್ಬಿಟ್ಟಿದ್ರು. ಅಂದರೆ ಯಾವಾಗಲೂ ಮರಿನಲ್ಲಿ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಿರೋದಿಲ್ಲ, ಅವಾಗ ಬೀದಿಗೆ ಬಿಟ್ಟಿದ್ದಾರೆ. ಬೀದಿಲಿ ಬಿಟ್ಟಾಗ ಏನಾಗುತ್ತೆ, ನಾಯಿಗಳನ್ನ ಅವಕ್ಕೆ ಆಹಾರ ಹುಡ್ಕೋದು ಅಥವಾ ಬೀದಿ ನಾಯಿಗಳ ಜೊತೆ ಸರ್ವೈವ್ ಆಗೋದು, ಅವು ಟೆರಿಟರಿ ಮಾರ್ಕ್ ಮಾಡಿಬಿಟ್ಟಿರ್ತವೆ, ಅವೆಲ್ಲ ಗೊತ್ತಾಗೋದಿಲ್ಲ ಶಿವಗಾಮಿಗೆ ಅಥವಾ ಮನೇಲಿ ಸಾಕಿಬಿಟ್ಟಿರೋ ನಾಯಿಗಳಿಗೆ. ಸೊ ಯಾರೋ ರೆಸ್ಕ್ಯೂರಿಗೆ ಕಾಣಿಸಿದೆ, ಈ ಥರ ಯಾವುದೋ ಒಂದು ಸಾಕಿಬಿಟ್ಟಿರೋ ನಾಯಿ ಇದೆ ಇಲ್ಲಿ ಅಂತ. ಅವಳು ಕರ್ಕೊಂಬಂದಿದ್ದಾಳೆ ಮನೆಗೆ. ಅವಳು ಸ್ವಂತ ನಾಯಿಗಳ ಜೊತೆ ಹೊಂದಾಣಿಕೆ ಆಗ್ತಿಲ್ಲ. ಸೊ ಏನು ಮಾಡೋಳು, ಆಚೆ ಕಡೆ ಅಂಗಳದಲ್ಲಿ ಮಲಗಿಸೋಳು, ಮಳೆ ಇರಲಿ ಬಿಸಿಲಿರಲಿ ಏನಿರಲಿ. ಅವಳು ಶಿವಗಾಮಿನ ಒಂದು ಫಾಸ್ಟರ್ ಹೋಮ್ಸ್ ಅಂದರೆ ಒಂದು 40ರಿಂದ 50 ದಿವಸಕ್ಕೆ ರೆಸ್ಕ್ಯೂ ಮಾಡಿರೋ ನಾಯಿಗಳನ್ನ ಬಿಡೋಂಥದ್ದು ಅಂತ. ಆ ಥರ ಬಿಡ್ತಾ ಇರ್ತಿದ್ಲು. ಅಂದರೆ ಪ್ರತಿ ಸಲ ಒಂದು 40 ದಿವಸ ಒಬ್ಬರು ಮನೇಲಿ, ಇನ್ನು 40-45 ದಿನ ಇನ್ನೊಂದು ಮನೇಲಿ, ಆ ಥರ. ಅವಾಗ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ನಾನು ಹೆಲ್ಪ್ ಮಾಡ್ತಿದ್ದೆ ಆ ರೆಸ್ಕ್ಯೂರ್ಗೆ. ಈ ಥರ ಒಂದು ದಿವಸ ಏನಾಯಿತು, ಮಾರತಹಳ್ಳಿ ಹತ್ರ ಒಬ್ಬರು ಮನೆಯಲ್ಲಿ ಬಿಡ್ತಾ ಇದ್ವಿ. ಆವಾಗ ಅವಳನ್ನ ಮೋಟರ್ ಸೈಕಲಿಂದ ಇಳಿಸ್ಬಿಟ್ಟು ವಾಪಸ್ ಮೋಟರ್ ಸೈಕಲ್ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ಹಿಂದೆ ತಿರುಗಿ ನೋಡಿದೆ, ಅವಳು ನನ್ನೇ ನೋಡ್ತಾ ಇದ್ಲು. ನನಗೆ ಅಳು ಬಂದ್ಬಿಡ್ತು. ಅವಾಗ ಮನೆಗೆ ಬಂದೆ, ಒಂದು ಸುಮಾರು ಯೋಚನೆ ಮಾಡಿದೆ, ಏನು ಮಾಡೋದಪ್ಪ ಹಚ್ಕೊಂಡ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಅವಳು ಕಂಡ್ರೆ.
ಒಂದು 5-6 ದಿವಸ ಟೈಮ್ ತೊಗೊಂಡೆ ಚೆನ್ನಾಗಿ ಯೋಚನೆ ಮಾಡೋದಕ್ಕೆ. ಅಂದರೆ ಸುಮ್ಮನೆ ನಾಯಿನ ಕರ್ಕೊಂಬಂದ್ಬಿಡೋದಲ್ಲ ಅಲ್ವಾ, ಎಮೋಷ್ನಲ್ ಆಗಿಬಿಟ್ಟು. ಆಮೇಲೆ ಅದು ರೆಸ್ಪಾನ್ಸಿಬಿಲಿಟಿ. ಅವಳ್ದು ರೆಸ್ಟ್ ಆಫ್ ದ ಲೈಫಿಗೆ ನಾನು ಕರ್ಕೊಂಬಂತು ಅಂತಂದರೆ ಅವಳಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಲೇಬೇಕು. ಅಷ್ಟು ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಇದೀನಾ ಇಲ್ವಾ ಅಂತ ಯೋಚನೆ ಮಾಡಿ ಆಮೇಲಿಂದ ಆ ರೆಸ್ಕ್ಯೂರ್ ಹತ್ರ ಮಾತಾಡಿ, ಅದು ಅಡಾಪ್ಷನ್ ಪೇಪರ್ಸ್ ಅಂತ ಎಲ್ಲ ಇರುತ್ತೆ, ಅದೆಲ್ಲ ಫಾರ್ಮಾಲಿಟಿ ಪೂರ್ತಿ ಮಾಡಿ ಕರ್ಕೊಂಡು ಬಂದ್ಬಿಟ್ಟೆ. ಸೊ ಇವಾಗ ಶಿವಗಾಮಿ ನಿಮ್ಮ ಜೊತೆ, ನೀವು ಅದನ್ನ ಬಿಟ್ಟಿರೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಹಾಗೆ ಇಬ್ರು ಒಬ್ರದೊಬ್ರು ಜೊತೆ ಹಾಗೆ ಇರ್ತೀವಿ. ಐ ನೋ ದಿಸ್ ಬಿಕಾಸ್ ನಾನು ನಿಮ್ಮನ್ನ ಕರೆದ ತಕ್ಷಣ ನಿಮ್ಮ ಆಫೀಸ್ ಪೆಟ್ ಫ್ರೆಂಡ್ಲಿನಾ ಅಂದ್ರಿ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಪೆಟ್ ಫ್ರೆಂಡ್ಲಿ. ಸೊ ಒಂದು ಸ್ವಲ್ಪ ಹೊತ್ತು ನಿಮ್ಮ ಶಿವಗಾಮಿನ ನಮಗೋಸ್ಕರ ಬಿಟ್ಟು ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಇಲ್ಲ, ಪೆಟ್ ಸಿಟರ್ ಇದ್ದಾರೆ, ಅವ್ರು ನೋಡ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ. ನೀವು ಇದುವರೆಗೂ ಆಲ್ಮೋಸ್ಟ್ ಒಂದು 50 ಶೋಸ್, ಸ್ಟ್ಯಾಂಡಪ್ ಶೋಸ್ ಮಾಡಿದಿರಾ ಅಂತ ಹೇಳಿದ್ರಿ. ನಮಗೋಸ್ಕರ ಒಂದು ಬಿಟ್ ಮಾಡೋಕ್ಕಾಗತ್ತಾ? ಸಿಟ್ ಡೌನ್ ಶೋ. ನಾನು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಆವಾಗ ಮಾಲ್ಸ್ ಶುರು ಆಗ್ತಿದ್ವು ಇಲ್ಲಿ. ಮೈಸೂರಲ್ಲಿ ಅವಾಗ ಮಾಲ್ಸ್ ಇರಲಿಲ್ಲ ಇನ್ನೂ, ನಾನು ನೋಡೇ ಇರಲಿಲ್ಲ ಮಾಲ್. ಒಂಥರ ಗೂಗು ಥರನೇ ಇದ್ದೆ ನಾನು. ಮೈಸೂರಲ್ಲಿ ಇರೋರೆಲ್ಲ ಗೂಗಲ್ಲ, ನಾನು ಗೂಗು ಥರ ಇದ್ದೆ. ಸೊ ಏನಿದು ಮಾಲ್ 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 ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲ ನನಗೆ. ಸೊ ಮಾಲ್ 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 ಅಂತ ಇದ್ದಾರೆ. ಸರಿ ಹೋಗಿ ನೋಡೋಣ, ಕ್ಯೂರಿಯಾಸಿಟಿ ಆಯಿತು ನನಗೆ. ಹೋದೆ, ಎಂಟ್ರಿ ಗೇಟಲ್ಲಿ ನಂದು ಲಂಚ್ ಬಾಕ್ಸ್ ಇಸ್ಕೊಂಬಿಟ್ಟ ಸೆಕ್ಯೂರಿಟಿ ಗಾರ್ಡ್ ಲಂಚ್ ಬಾಕ್ಸ್ ಇಸ್ಕೊಂಡು ನನಗೆ ಒಂದು ದೇವ್ರ ಥರ ಕಂಡ. ನಮ್ಮಮ್ಮ ಮೂಲಂಗಿ ಹುಳಿ ಮಾಡಿ ಕಳಿಸಿದ್ರು. ನನಗೆ ಇಷ್ಟ ಇಲ್ಲ ಮೂಲಂಗಿ ಹುಳಿ, ಹಸಿ ಮೂಲಂಗಿ ತಿಂದ್ಬಿಡ್ತೀನಿ, ಹುಳಿ ಆಗೋದಿಲ್ಲ. ಇಟ್ಕೊಳಪ್ಪ ನೀನೆ ಅಂತಂದೆ. ಇಲ್ಲ ಇಲ್ಲ, ಇದನ್ನ ಇಲ್ಲಿ ಡಿಪಾಸಿಟ್ ಮಾಡಿ ಸ್ಲಿಪ್ ತಗೊಳ್ಳಿ, ಹೋಗ್ತಾ ತಗೊಂಡೋಗಿ ಅಂತಂದೆ. ಓಕೆ, ನಾಟ್ ಅ ಬ್ಯಾಡ್ ಅರೇಂಜ್ಮೆಂಟ್, ಥ್ಯಾಂಕ್ ಯು. ಬರುವಾಗ ತಿಂದು ಖಾಲಿ ಮಾಡಿರಪ್ಪ. ಅಷ್ಟು ಹೊಳಿಲಿಲ್ಲ ಅವಾಗ ಹೆಂಗಂದ್ರೆ ಯಾರಾದ್ರೂ ಏನು ಹೇಳಿದ್ರೆ ಅನ್ನೋ ಥರ ಇರ್ತಿದ್ದೆ. ಸೊ ಒಳಗಡೆ ಹೋಗಿ ನೋಡ್ತೀನಿ, ಫುಲ್ಲು ಆಡಂಬರ, ವೈಭವ. ನೋಡೇ ಇರಲಿಲ್ಲ ಅಲ್ಲ, ಅದು ದಸರಾ ನೋಡೋ ಅಭ್ಯಾಸ ಐತಿ, ಈ ಥರ ನೋಡೋ ಅಭ್ಯಾಸ ಇರಲಿಲ್ಲ. ಇದು ಬೇರೆ ಥರ. ಬೇರೆ ಥರ ಇದು. ಆಮೇಲೆ ಅಂಗಡಿಗಳನ್ನೆಲ್ಲ ನೋಡ್ತೀನಿ, ಏನು ಕೊಂಡ್ಕೊಳಕ್ ನನಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಾಯ್ತು. ಸ್ಟೂಡೆಂಟ್ ಬಜೆಟಲ್ಲಿ ಇರ್ತಿದ್ದೆ. ಆಮೇಲೆ ಸುತ್ತಮುತ್ತ ಜನ ನೋಡ್ತೀನಿ, ಅವರು ಅಷ್ಟೇ, ಯಾರು ಶಾಪಿಂಗ್ ಮಾಡಕ್ ಬಂದಿಲ್ಲ ಅಲ್ಲಿ, ಸ್ಟೆಪ್ ಕೌಂಟ್ ಇನ್ಕ್ರೀಸ್ ಮಾಡಕ್ ಬಂದಿದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು 4-5 ಸುತ್ತು ಹಿಂಗೆ ಹೊಡೆದೆ. ಆಮೇಲೆ ಒಂದು ಮೇಲಿನ ಫ್ಲೋರಿಗೆ ಹೋದೆ, ಅಲ್ಲಿ ಸ್ಕೇರಿ ಹೌಸ್ ಅಂತ ಇಟ್ಟಿದ್ದಾರೆ. ಸ್ಕೇರಿ ಹೌಸ್ ಒಳಗಡೆ ಭಯ ಬೀಳಿಸ್ತಾರೆ, ಅದಕ್ಕೆ ಟಿಕೆಟ್ ಇಟ್ಟಿದ್ದಾರೆ. ನನಗೆ ಮತ್ತೆ ಕ್ಯೂರಿಯಾಸಿಟಿ ಆಯ್ತು ಏನಿದು ಅಂತ. ಒಳಗಡೆ ಹೋದೆ, ಅಲ್ಲಿ ಒಬ್ಬ ಈ ಸ್ಕೆಲಿಟನ್ ವೇಷ ಹಾಕೊಂಡು ಬ್ಲ್ಯಾಕ್ ಡ್ರೆಸ್ ಮೇಲಿಂದ ಇಲ್ಲಿ ಪಟ್ಟೆ ಬರ್ಕೊಂಡು ಸ್ಕೆಲಿಟನ್ ರೇಡಿಯಂ ಸ್ಟಿಕ್ಕರಲ್ಲಿ ನಿಂತಿದ್ದಾನೆ. ಒಳಗಡೆ ಹೋಗ್ತಿದ್ದಂಗೆನೆ ಅವನು ಅಂತಂದ. ಗಂಟ್ಲು ಕೆಟ್ಟಿರೋ ಕುದುರೆ ಥರ ಕೇಳಿಸ್ ನಂಗೆ ಅದು. ಇದಕ್ಕೆ ಯಾರು ಹೆದರ್ಕೊಂತಾರೆ? ಇದಕ್ಕಿಂತ ಕೆಟ್ಟದಾಗ ನಮ್ಮಮ್ಮ ನನಗೆ ಹೊಡೆದಿದ್ದಾರೆ, ನಮ್ಮ ಪಿ ಟಿ ಮಾಸ್ಟರ್ ನನಗೆ ಹೊಡೆದಿದ್ದಾರೆ. ನಂಗೆ ಏನಾಗ್ತದೆ ಅಂತ ಗೊತ್ತಾಗಷ್ಟರಲ್ಲಿ ಅವನು ಒಂದು ಪೊರಕೆ ತಗೊಂಡು, ಅದು ಬರುತ್ತಲ್ಲ ಡಸ್ಟಿಂಗ್ ಮಾಪ್ ಥರ, ಅದನ್ನ ತಗೊಂಡು ಪಟ 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 ಅಂತ ನಂಗೆ ಹೊಡೆಯಕ್ಕೆ ಹೋದ. ಅವನಿಗೆ ಸುಸ್ತಾಯ್ತು ಒಂದು ಸ್ವಲ್ಪ ಹೊತ್ತು ಆಮೇಲಿಂದ ನನಗೂ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಅವನು ಕೇಳಿದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ. ಅವನು ಲೆಫ್ಟ್ ಸೈಡ್. ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇದೆ, ಬಟ್ ಕ್ಯಾರೆಕ್ಟರಿಂದ ಆಚೆ ಬರ್ತಿಲ್ಲ. ಪ್ರೊಫೆಷನಲ್ ದೆವ್ವ ಅಲ್ಲ. ನಗ್ತಿರಲ್ಲ ನೀವು, ಯೋಚನೆ ಮಾಡಿ. ಅವ್ರ ಅಪ್ಪ ಅಮ್ಮಂಗೆ ಯಾರಾದ್ರೂ ಕೇಳಿದ್ರೆ ನಿಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ, ಇಲ್ಲೇ ಮಾಲಲ್ಲಿ ದೆವ್ವ ಆಗಿದ್ದಾನೆ. ಆಕ್ಚುಲಿ ಈ ಸ್ಕೇರಿ ಹೌಸ್ಗೆ ನಾನು ಹೋಗಿ ಹೆದರ್ಕೊಂಡು ಬಂದಿರೋದಿದೆ. ಅಲ್ಲಿಂದ ನಂಗೆ ಅಷ್ಟು ಭಯ ಆಗ್ಲಿಲ್ಲ. ಆಕ್ಚುಲಿ ಏನೂ ಆಗ್ಲಿಲ್ಲ, ಕ್ಯೂರಿಯಾಸಿಟಿನಲ್ಲಿ ಹೋಗಿದ್ದಲ್ಲ. ಆಚೆ ಬಂದೆ, ಎಲ್ಲೊಂದು 7D ಸಿನಿಮಾ ಅಂತ ಇಟ್ಟಿದ್ದಾರೆ. 3D ಕೇಳಿದ್ದೆ, 7D ಸಿನಿಮಾ ನಂಗೆ ಗೊತ್ತಿಲ್ಲ. ಕೇಳಿದೆ ಏನಿದು ಅಂತ. ಸರಿ ಇಲ್ಲ, ನಿಮಗೆ 3D ಗ್ಲಾಸಸ್ ಹಾಕ್ತೀವಿ, ಸ್ಕ್ರೀನ್ ಮೇಲೆ ಥರದ ವಿಚಿತ್ರ ಪ್ರಾಣಿಗಳು ನಿಮ್ಮ ಮುಖಕ್ಕೆ ಬಂದಂಗೆ ಆಗುತ್ತೆ, ಅಲ್ಲಿ ಮಳೆ ಬಂದ್ರೆ ನಿಮ್ಮ ಮುಖದ ಮೇಲೆ ನೀರು ಹಾರತ್ತೆ, ಸಡನ್ ಆಗಿ ಅಲ್ಲಿ ಟರ್ನಿಂಗ್ ಆದ್ರೆ ನಿಮ್ಮ ಸೀಟ್ ಹಿಂಗೆ ಆಗತ್ತೆ ಅಂತಂದ. ನಾನು BMTC ತರಾನೇ, BMTC ನಲ್ಲಿ ಇದೇನೆ ಸೇಮ್ ಆಕ್ಚುಯಲ್ 3D ನಲ್ಲಿ ಆಗತ್ತೆ. ಥರದ ವಿಚಿತ್ರ ಪ್ರಾಣಿಗಳ ಥರ ಇರೋರು ನಮ್ಮ ಮುಖಕ್ಕೆ ಬರ್ತಾರೆ. ಹೊರಗಡೆ ಮಳೆ ಬಂದ್ರೆ ಒಳಗಡೆ ನೀರ್ ಹಾರತ್ತೆ. ಆಮೇಲೆ ಅಲ್ಲಿ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅದ್ರ ವಾಸನೆ ಇಲ್ಲಿ ಬರುತ್ತಂತೆ 7D ನಲ್ಲಿ. BMTC ನಲ್ಲಿ ಪಕ್ಕದೊಂದು ಕಂಕ್ಳು ನಮ್ಮ ಮುಖಕ್ಕಿರುತ್ತೆ. ಇದು 700 ರೂಪಾಯಿ, BMTC 7 ರೂಪಾಯಿ ಟಿಕೆಟ್, ಯಾವ್ದು ಬೆಟರ್? ನಾನು BMTCಗೆ ಹೋಗ್ತೀನಿ ಅಂತ. ಸರಿ ಆಚೆ ಬಂದೆ. ಆಚೆ ಬಂದಾಗ ಎಂಟ್ರಿ ಗೇಟ್ ಕಡೆ ನನ್ನ ಗಮನ ಹೋಯ್ತು.
ಚೆಕಿಂಗ್ ಮಾಡ್ತಾ ಇದ್ದಾರೆ, ಇದು ಕಾರ್ಸ್ದೆಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ. ಹೆಂಗೆ ಮೆಟಲ್ ಡಿಟೆಕ್ಟರ್ ತಗೋತಾರೆ, ಡಿಕ್ಕಿ ಒಳಗಡೆ ಒಂದ್ಸಲ ಹಿಂಗಿಂಗ್ ಅಂತಾರೆ, ಹೋಗಿ ಅಂತಾರೆ. ಡಿಕ್ಕಿನಲ್ಲಿ ಯಾರು ಬಾಂಬ್ ಇಟ್ಕೊಂಡು ಬರ್ತಾರೆ? ಕರೆಕ್ಟ್. ಒಂದ್ ವೇಳೆ ತಗೊಂಡ್ಬಂದಿದ್ದ ಅನ್ಕೊಳ್ಳಿ, ಇವ್ರ ಹತ್ರ ಬ್ಯಾಕಪ್ ಪ್ಲಾನ್ ಏನಿದೆ? ಬಾಂಬ್ ಸ್ಕ್ವಾಡ್ ಇದೆಯಾ? ಇಲ್ಲ, ಇಟ್ಬಿಟ್ಟು ಹೋಗಿ ಸರ್. ಎಕ್ಸಾಕ್ಟ್ಲಿ. ಸರ್ ಇಲ್ಲಿ ಡೆಪಾಸಿಟ್ ಮಾಡಿ ಸ್ಲಿಪ್ ತಗೊಳ್ಳಿ, ಹೋಗ್ತಾ ತಗೊಂಡೋಗಿ. ನಾನು ಯಾವಾಗ್ಲೂ ಅವರು ಹಿಂದ್ಗಡೆ ಡಿಕ್ಕಿ ಚೆಕ್ ಮಾಡುವಾಗ ಸರ್ ಇಲ್ಲಿದೆ ಬಾಂಬ್ ಅನ್ನೋದು. ಅವ್ರಿಗೂ ಗೊತ್ತು ಏನು ಮಾಡಕ್ಕಾಗಲ್ಲ, ನೋಡಲ್ಲ ಅಂತ ನಗ್ತಾರೆ, ಹೋಗಿ ಅಂತಾರೆ. ಏನೇ ನೋಡಿದ್ರು ಅದನ್ನೇ ಅಬ್ಸರ್ವ್ ಮಾಡಿ ಒಂದು ಸ್ಕೆಚ್ ಮಾಡ್ತೀರಾ? ಹಾ, ಆಫ್ ಲೇಟ್ ನಾನು ಸ್ವಲ್ಪ ಅನೆಕ್ಡೋಟಲ್ ಮಾಡ್ತಾ ಇದ್ದೀನಿ. ಅಂದ್ರೆ ನಂದೇ ಸ್ವಂತ ಎಕ್ಸ್ಪೀರಿಯನ್ಸಸ್ ಮೇಲಿನ ಕತೆಗಳು. ಇದು ಅಬ್ಸರ್ವೇಷನಲ್. ಇವಾಗ ಏನು ಹೇಳಿದೆ ಅದು ಅಬ್ಸರ್ವೇಷನ್ ಮೇಲೇನೆ ಆಗಿದ್ದದು. ಅದು ಆಫ್ ಲೇಟ್ ಒಂದು ಸ್ವಲ್ಪ ನಾನು ಶಿವಗಾಮಿ, ಆಮೇಲಿಂದ ಕಾಲೇಜ್ ಟೈಮಿನ್ ಮಾಡಿರ್ತೀವಲ್ಲ ಅಂತವು. ಏನ್ ಮಾಡಿದೀರಾ ಕಾಲೇಜಲ್ಲಿ? ನಮ್ಗೂ ಹೇಳಿ. ಮಕ್ಳು ಕೇಳಿಸ್ಕೊತಾರಲ್ಲ, ಬೇಡ ಇರ್ಲಿ ಹೇಳಿ. ಲೆಟ್ಸ್ ಮೇಕ್ ಇಟ್ UA. ಬೇಡ. ಅಷ್ಟೊಂದು ಮಾಡಿದೀರಾ? ಇಲ್ಲ ಅಷ್ಟೊಂದು ಏನು ಮಾಡಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ, ಕ್ರಿಮಿನಲ್ ಆಕ್ಟಿವಿಟೀಸ್ ಏನು ಮಾಡಿಲ್ಲ. ಬಟ್ ಅಂಥದ್ದು ಬೇಸ್ಡ್ ಆನ್ ದ್ಯಾಟ್ ಕೆಲವೊಂದು ಜೋಕ್ಸ್ ಇರತ್ವಲ್ಲ, ಅಂಥವು ಒಂದೊಂದ್ಸಲ ಹೇಳ್ತಾ ಇರ್ತೀನಿ. ಅಥವಾ ಇವಾಗ ಕಾಮಿಕ್ಸಲ್ಲಿ, ನಮ್ಮ ಜನ್ರೇಷನ್ ಕಾಮಿಕ್ಸಲ್ಲಿ ನಾನು ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಪರ್ಸನ್ ಏಜಲ್ಲಿ. ಓಕೆ, ಸೊ ನಂದು ಲೈಫೇನೇ ಒಂಥರ ಬೇರೆ ಥರ ಇರುತ್ತೆ, ಅವ್ರ ಲೈಫ್ ಬಾಕಿ ಜನದ್ದು, ಯಂಗ್ ಜನದ್ದು ಲೈಫ್ ಬೇರೆ ಥರ ಇರುತ್ತೆ. ಸೊ ನಾನು ಅದ್ರ ಫ್ಲೇವರ್ ಒಂಚೂರು ತರಕ್ಕೆ ನೋಡ್ತೀನಿ. ಸೊ ಈ ಥರ. ಸೊ ನಿಮ್ಮ ಶೋಸ್ಗೆ ದೊಡ್ಡವರು ಬರ್ತಾರಾ? ಜಾಸ್ತಿ ಜನ ದೊಡ್ಡವರೇನೆ ಬರೋದು. ಓಕೆ. ಹಾ, ಅಂದರೆ ವಯಸ್ಸಾದವರು ಬರ್ತಾರೆ, ಸೀನಿಯರ್ ಸಿಟಿಸನ್ ಮಿಕ್ಸ್ ಇರುತ್ತೆ, ಒಂದು 20% ಯೂಶುವಲಿ ಬರ್ತಾರೆ. ಆಮೇಲೆ ಸಣ್ಣ ಮಕ್ಳನ್ನು ಕರ್ಕೊಂಡು ಬರ್ತಾರೆ. ಸಣ್ಣ ಮಕ್ಳು ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರ ಮಧ್ಯದಲ್ಲಿ ನಾವು ಸ್ಟ್ಯಾಂಡ್ ಅಪ್ ಮಾಡ್ತೀವಿ. ಸೊ ಹಿಂಗೆ ಶೋ ಮಾಡುವಾಗ ಮಧ್ಯದಲ್ಲಿ ಯಾರಾದ್ರೂ ಮಾತಾಡೋದು, ಕೂಗೋದು, ಇವಾಗ ಮಕ್ಕಳು ಗಲಾಟೆ ಮಾಡೋದಲ್ಲ, ಮಕ್ಕಳು ಅಳಕ್ ಶುರು ಮಾಡೋದು ಡಿಸ್ಟರ್ಬ್ ಆಗಲ್ವಾ? ಒಂದು ಥಾಟ್ ಪ್ರಾಸೆಸ್ ಇರುತ್ತೆ, ಒಂದು ಫ್ಲೋ ಅಲ್ಲಿ ಇರ್ತೀವಿ. ಯಾರೋ ಮಾತಾಡಿದ ತಕ್ಷಣ ಅದು ಫ್ಲೋ ಕಟ್ ಆಗೋಗುತ್ತೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ? ಮಾಡ್ತಾರೆ, ಮಾತಾಡೋದು, ಫೋನ್ ರಿಂಗ್ ಆಗೋದು, ಆಮೇಲಿಂದ ಮಕ್ಳು ಗಲಾಟೆ ಮಾಡೋದು. ಒಂದೊಂದ್ಸಲ ನಾವೇನೋ ಹೇಳ್ತಾ ಇರ್ತೀವಿ, ಮಕ್ಳಿಗೆ ಅದು ಅರ್ಥ ಆಗೋದಿಲ್ಲ. ಅಪ್ಪನ್ ಕೇಳ್ತಾರೆ, ಅಪ್ಪ ಅವ್ರು ಏನ್ ಹೇಳಿದ್ರಪ್ಪ ಅಂತ ಮುಂದ್ಗಡೆ ಕೂತ್ಕೊಂಡೇ ಕೇಳ್ತಾರೆ. ಆಗತ್ತೆ ಆ ಥರ. ಅವಾಗ ನಾನೇ ಹೇಳ್ತೀನಿ, ತಾಳಪ್ಪ ರಿಪೀಟ್ ಮಾಡ್ತೀನಿ. ಇಲ್ಲ, ಅವ್ರು ಅರ್ಥ ಕೇಳ್ತಾ ಇರ್ತಾರೆ, ಓಕೆ, ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರತ್ತೆ. ಸೊ ಒಂದೊಂದ್ಸಲ ಅವ್ರನ್ನೇ ಎಂಗೇಜ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಅದೇ ಮಾಡೋದು. ಒಂದು ಅರ್ಧ ಸಲ ವರ್ಕ್ ಆಗುತ್ತದು, ಇನ್ನರ್ಧ ಸಲ ಅವ್ರೇನೋ ಹೇಳ್ತಾರೆ, ನಾವೇನೋ ಹೇಳ್ತೀವಿ, ಬ್ಯಾಕ್ ಆ್ಯಂಡ್ ಫೋರ್ತ್ ಆಗುತ್ತೆ, ಆಮೇಲೆ ಎಲ್ಲೋ ಹೋಗ್ತಾ ಇರುತ್ತೆ, ಮತ್ತೆ ವಾಪಸ್ ನಮ್ಮ ಕಾಂಟೆಂಟ್ಗೇನೆ ಬರ್ತೀವಿ. ಸೊ ಆ ಮೊಮೆಂಟಲ್ಲಿ ನೋಡ್ತೀವಿ, ಚೆನ್ನಾಗಿ ಹೋಗ್ತಾ ಇದ್ರೆ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಅಂದರೆ ಕ್ರೌಡ್ ವರ್ಕಿಗೆ ಸ್ಲಿಪ್ ಆಗೋಕ್ಕೆ ಒಳ್ಳೆ ಆಪರ್ಚುನಿಟಿ ಅದು. ಕ್ರೌಡ್ ವರ್ಕ್ ಏನಾದ್ರು ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಕ್ರೌಡ್ ವರ್ಕಲ್ಲೇ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲ ವರ್ಕ್ ಆಗ್ತಿಲ್ಲ ಅಂದರೆ ವಿ ಕಮ್ ಬ್ಯಾಕ್ ಟು ಅವರ್ ಕಾಂಟೆಂಟ್. ಒಂದು ಸೆಗ್ಮೆಂಟ್ ಜನರಲ್ ನಾಲೆಜ್, 4 to 7 years ಏಜ್ನವರು ಕೇಳೋಂಥ ಕ್ವೆಶ್ಚನ್ಸ್. ಓಕೆ. ಹೌ ಮೆನಿ ಕಾನ್ಸನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್? ಕಾನ್ಸನೆಂಟ್ಸ್ 21. ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? Okay, 7. ಇಲ್ಲೊಂದು ವಾಟ್ ಇಸ್ 2 + 2 ಅಂತ ಇದೆ. ಅಫ್ಕೋರ್ಸ್ ಅದನ್ನು ಕೇಳಲ್ಲ ನಾನು. ವಿಚ್ festival is called the festival of colors? Holi. Name the densest jungle in the world. Amazon? Yes, correct. What type of gas is absorbed by plants? CO2, carbon dioxide. ನೀವೆಲ್ಲ ಆನ್ಸರ್ ಮಾಡ್ಬಿಟ್ರೆ ಓಕೆ, ಒಂದೆರಡು ತಪ್ಪು ಹೇಳ್ತೀನಿ ಕೇಳಿ. Okay, name the smallest continent. ಏಷ್ಯಾ. ಇರ್ಲಿ ಪರವಾಗಿಲ್ಲ, ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ. ಸ್ಮಾಲೆಸ್ಟ್ ಆಸ್ಟ್ರೇಲಿಯಾ. ನಿಮಗೆ ಕಷ್ಟವಾಗಿರೋದು ಕೇಳಬೇಕಾಗಿತ್ತಾ? ಹೂ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ? ದ ಪ್ರೆಸಿಡೆಂಟ್. ಓಕೆ ಗೈಸ್, ಇವ್ರಿಗೆ ಎಲ್ಲಾನು ಆನ್ಸರ್ ಬರ್ತಾ ಇದೆ. 4 to 7 years ಅವ್ರಿಗೆ ಕೇಳೋದೆಲ್ಲ
ಯೂಶಲಿ ಏನಾಗುತ್ತಂದ್ರೆ ನಮಗೆ ಇವಾಗಿಂದ ಏನು ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬಿಡ್ತೀವಿ. ಯಾವಾಗಿನ ಅಂದರೆ ಈಸಿಯೆಸ್ಟ್ ಕ್ವೆಶ್ಚನ್ಗೆ ಓ ಅಂತ ಅನ್ಸುತ್ತೆ. ಬಟ್ ನೀವು ಹಂಗಿಲ್ಲ, ಇದನ್ನು ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ರ. ಇನ್ನೊಂದು ಕೇಳಬೇಕಾಗಿತ್ತು, ನಿಮ್ಮ ಕನ್ನಡ ಸ್ಪಷ್ಟತೆ ತುಂಬ ಚೆನ್ನಾಗಿದೆ. ಅಂದರೆ ಈ ವಿಡಿಯೋಸ್ ನೋಡುವಾಗ ಎಷ್ಟೊಂದು ಜನದ ಅನಿಸುತ್ತೆ ಈ ಅಕಾರ ಹಕಾರ ಬರಲ್ಲ, ಅಥವಾ ಚೆನ್ನಾಗಿ ಮಾತಾಡಿದ್ರು ಆ ಒಂದು ಸ್ಪಷ್ಟತೆ ಅಷ್ಟು ಕ್ಲಿಯರ್ ಇದೆ ನಿಮ್ಮದು. ಅದು ಹೇಗೆ? ಸ್ಪಷ್ಟತೆ ಕ್ಲಿಯರ್ ಅಂದರೆ ಕ್ಲಿಯರ್ ಇದೆ ಅಂತ ಆಯಿತು. ಅರ್ಥ ಆಯ್ತು ನನಗೆ. ಅದು ಹೇಗೆ ಅಂತ ಕೇಳ್ತಾ ಇದ್ದೀರಾ? ಓಕೆ, ಒಂದು ಹೈಸ್ಕೂಲ್ನಲ್ಲಿ ನಮಗೆ ಒಬ್ರು ಕನ್ನಡ ಮೇಷ್ಟ್ರು ಇದ್ರು, ರಮೇಶ್ ಸರ್ ಅಂತ. ಇವಾಗ ಅವರು ಅದೇ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಅವರು ಬಹಳ ಚೆನ್ನಾಗಿ ಪಾಠ ಮಾಡೋರು, ನೆಕ್ಸ್ಟ್ ಲೆವೆಲ್. ಓಕೆ, ಅವ್ರ ಪಾಠ ಕೇಳಿ ಕೇಳಿ ಅವ್ರದ್ದು ಉಚ್ಚಾರಣೆ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರು ನಮಗೆ ತಿದ್ದೋರು ನಾವೇನಾದ್ರು ತಪ್ಪು ಮಾಡಿದ್ರೆ. ಅದೊಂದು. ಎರಡನೇದು, ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲಿಂದ ನಾನು ಥಟ್ ಅಂತ ಹೇಳಿ ನೋಡೋಕ್ಕೆ ಶುರು ಮಾಡಿದೆ. ನಂದು ಫೇವ್ರೆಟ್ ಪ್ರೋಗ್ರಾಮ್ ಆವಾಗ. ಆ್ಯಂಡ್ ಮನೆ ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತಿದ್ವಿ, ಭಾಳ ವರ್ಷ ನೋಡಿದ್ವಿ. ದಾರಾ ಬೇಂದ್ರೆ ಸರ್ರಿಗೆ ಸಿಟ್ಟೆ ಬಂದ್ಬಿಡತ್ತೆ, ಯಾರಾದ್ರೂ ದಾರಾ ಬೇಂದ್ರೆ ಅಲ್ಲಮ್ಮ ಅದು ದಾರಾ ಬೇಂದ್ರೆ ಅಂತ. ನನಗೆ ಬಹಳ ಇಷ್ಟ ಆಗೋದು ಅವಾಗ ಆ ಕಾರ್ಯಕ್ರಮ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡ್ತಿದ್ವಿ. ಮತ್ತೆ ಯಾವ ಮಟ್ಟಿಗೆ ಅಂದ್ರೆ ಆ ಕಾರ್ಯಕ್ರಮ ಬರ್ತಿದ್ದಾಗ ನಾವು 1, 2, 3, 4 ನಾವೇ ಇಲ್ಲಿ ಕಾಂಪಿಟೇಷನ್ ನಲ್ಲಿ ಎಲ್ಲರೂ ಯಾವ್ದು ಸರಿ ಉತ್ತರ ಅಂತ ಹೇಳೋದು, ಪದಬಂಧ ಮಾಡೋದು, ಲೆಕ್ಕ ಮಾಡೋದು ಎಲ್ಲ ಮಾಡ್ತಿದ್ವಿ. ಅದನ್ನ ಬಹಳ ವರ್ಷ ನೋಡಿದೆ. ಸೊ ನಾ ಸೋಮೇಶ್ವರ ಸರ್ ಇಂದನೂ ಪ್ರೇರಣೆ ತಗೊಂಡು ಕನ್ನಡನ ಸರಿಯಾಗಿ ಮಾತಾಡ್ಬೇಕು ಅನ್ನೋದು. ಅಂದ್ರೆ ಅದ್ರ ಮುಂಚೆ ಇಷ್ಟು ಸ್ಪಷ್ಟತೆ ಇರ್ಲಿಲ್ಲ ಅಂತಿದ್ದೀರಾ? ಇತ್ತೇನೋ, ಅರಿವಿರ್ಲಿಲ್ಲ. ಸೊ ವಿ ವಿಲ್ ಕಮ್ ಟು ದ ಲಾಸ್ಟ್ ಸೆಗ್ಮೆಂಟ್, ವೇರ್ ನಿಮ್ಮ ಫೋನ್ ತೆಗೆದು ನೀವು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿರೋ ಮೋಸ್ಟ್ ಫೇಮಸ್ ಪರ್ಸನ್ಗೆ ಕಾಲ್ ಮಾಡಿ ನನ್ನ ಶೋಗೆ ಇನ್ವೈಟ್ ಮಾಡಬೇಕು. ಓಕೆ, ಸ್ಪೀಕರ್ ಅಲ್ಲಿ ಹಾಕ್ಬೇಕು ಅವ್ರನ್ನ? ಎಸ್ ಪ್ಲೀಸ್. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಆರಾಮು. ಏನ್ ವಿಷಯ ಅಂದ್ರೆ, ನಾನು ರೇಡಿಯೋ ಸಿಟಿ ಆಫೀಸ್ನಲ್ಲಿ ಇದ್ದೀನಿ ಇವಾಗ. ಸ್ನೇಹ ಶೆಣೈ ಅವ್ರದ ಶೋನಲ್ಲಿದ್ದೀನಿ. ಅವರು ನನ್ನ ಲಿಸ್ಟಲ್ಲಿ ಇರೋ ಮೋಸ್ಟ್ ಫೇಮಸ್ ಪರ್ಸನ್ನ ಕಾಲ್ ಮಾಡಿ ಅವ್ರ ಶೋಗೆ ಇನ್ವೈಟ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ನೀವೇ ತೋಚಿದ್ದು. ಸೊ ನೀವು ಬರ್ತೀರಲ್ಲ? ಸ್ನೇಹ ಅವರು ಇಲ್ಲೇ ಇದ್ದಾರೆ. ಹಲೋ, ತೋಳಿ ಅವ್ರ ಹತ್ರ ಮಾತಾಡಿ. ನಮಸ್ತೆ. ಆರಾಮ್, ನೀವ್ ಹೇಗಿದ್ದೀರಾ? ನಾನು ಗೌತಮ್ ಅವರು ನನ್ನ ಶೋಗ್ ಬಂದಿದ್ರು, ಅವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಮೋಸ್ಟ್ ಫೇಮಸ್ ಪರ್ಸನ್ ಕಾಲ್ ಮಾಡಿ ಅಂದ್ರೆ ನಿಮಗ್ ಕಾಲ್ ಮಾಡಿದ್ರು. ಸೊ ನನ್ ಕಡೆಯಿಂದ ಮತ್ತೆ ಗೌತಮ್ ಕಡೆಯಿಂದ ನಿಮ್ಗೆ ನನ್ ಶೋಗೆ ಬರಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವ್ ಯಾವಾಗ ಫ್ರೀ ಇದ್ದೀರಾ ಅಂತ ಹೇಳಿ, ಅವಾಗ ರೆಕಾರ್ಡ್ ಮಾಡೋಣ. ಓಕೆ, ಓ ನೈಸ್ ನೈಸ್. ಓಕೆ. ಓ ವಾವ್ ವಾವ್. ಓಕೆ, ನೈಸ್ ನೈಸ್. ಸೂಪರ್ ಸೂಪರ್. ನೀವೆಲ್ಲ ಖಂಡಿತ 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 ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಅಲೋಕ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಖಂಡಿತ ಖಂಡಿತ ಸಿಗೋಣ. ರೈಟ್, ಬಾಯ್ ಬಾಯ್. ಎಲ್ಲಾರು ಲೈಫಲ್ಲಿ ಬಿಸಿ ಅಲ್ಲ, ಎವ್ರಿಬಡಿ ಇಸ್ ಬಿಸಿ. ಒಂದು ಕತೆ ಓದಿದ ನೆನಪಾಯ್ತು. ಏನಂದ್ರೆ, ಒಂದು ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವರೇ ಒಂದಷ್ಟು ಕತೆಗಳನ್ನ ಕಂಪೈಲ್ ಮಾಡಿ ಒಂದು ಬುಕ್ ಬರ್ತಿದ್ದಾರೆ. ಆ ಬುಕ್ಕದು ಟೈಟಲ್ ನಂಗೆ ಸರಿಯಾಗಿ ನೆನಪು ಬರ್ತಿಲ್ಲ ಇವಾಗ, ಬಟ್ ಹೇಳ್ತೀನಿ. ಅದರಲ್ಲಿ ಒಂದು ಕಥೆ ಇದೆ. ಒಬ್ಬ ತುಂಬಾ ಫಾಸ್ಟ್ ಆಗಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ, ತುಂಬಾ ಫಾಸ್ಟ್. ದಾರಿನಲ್ಲಿ ಒಬ್ಬ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಗೊತ್ತಿಲ್ಲ ಅಂತ ನಾನು ಕುದುರೆ ಓಡಿಸೋನು. ಸೊ ಎಲ್ಲರೂ ಬ್ಯುಸಿ ಇರೋದು ನೋಡಿದ್ರೆ ನಂಗೆ ಹಂಗೆ ಅನ್ಸೋದು. ಎಲ್ಲಿ ಹೋಗ್ತಿದೀವಿ ಗೊತ್ತಿಲ್ಲ, ವಿ ಆರ್ ಜಸ್ಟ್ ಮೂವಿಂಗ್ ಸಮ್ವೇರ್. ಟ್ರೂ. ಆಕ್ಚುಲಿ ಡೆಸ್ಟಿನೇಷನ್ ಯಾರಿಗೂ ಗೊತ್ತಿರಲ್ಲ. ನಾನು ಅಷ್ಟೇ, ನನ್ನ ಡೆಸ್ಟಿನೇಷನ್ CA ಅನ್ಕೊಂಡಿದ್ದೆ, ಬಟ್ ಹಿಯರ್ ಐ ಆಮ್. ಸೊ ನೀವು ನಿಮ್ಮ
ಪ್ಯಾಷನ್ ಸಿ ಎ ಆಗಿತ್ತು, ನಿಮ್ಮ ಮನೇಲಿ ಫೋರ್ಸ್ ಮಾಡಿ ನಿಮ್ಮನ್ನ ಆರ್ ಜೆ ಮಾಡಿದ್ದಾರೆ. ಐ ಡೋಂಟ್ ನೋ, ಅಂದರೆ ಆ್ಯಕ್ಚುಲಿ ನಂದು ಪ್ಯಾಷನ್ನು ಆರ್ ಜೆ ಇರಲಿಲ್ಲ. ಓಕೆ. ಸೊ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ಹೌ ಐ ಎಂಡೆಡ್ ಅಪ್ ಇರಲಿ. ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಗೌತಮ್, ಕರೆದ ತಕ್ಷಣ ಟೈಮ್ ಮಾಡಿಕೊಂಡು ಬಂದಿದ್ದಕ್ಕೆ. ಇಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ಇಟ್ ವಾಸ್ ಫನ್ ಟಾಕ್ ನಿಮ್ಮ ಜೊತೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನಗೂ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ, ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.